ನಿರೀಕ್ಷೆ. ಇದೀಗ ಚಿತ್ರೋತ್ಸವದ ಕೈಪಿಡಿಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಸಂದರ್ಭ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕೈಪಿಡಿಯನ್ನ ಬಿಡುಗಡೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಚಿತ್ರೋತ್ಸವದ ಕೈಪಿಡಿಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಾಗ್ತಾ ಇದೆ. ಎಲ್ಲ ಗಣ್ಯರು ಕೂಡ ಕೈಪಿಡಿಯನ್ನ ತೋರಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಸ್ತ್ರೀ ಎಂದರೆ ಸಾಕೆ ಈ 17ನೇ ಚಿತ್ರೋತ್ಸವದ ಉದ್ಘಾಟನೆಯ ಸಂದರ್ಭದಲ್ಲಿ ಕೈಪಿಡಿಯನ್ನ ನಿಮ್ಮ ಮುಂದೆ ಇಡಲಾಗ್ತಾ ಇದೆ. ಇದರ ಧ್ಯೇಯ ವಾಕ್ಯ ಸ್ತ್ರೀ ಎಂದರೆ ಸಂವೇದನೆ, ಸಮಾನತೆಯ ದನಿ. ಸಂಪೂರ್ಣವಾದಂತಹ 17ನೇ ಚಿತ್ರೋತ್ಸವದ ಮಾಹಿತಿ ಕೈಪಿಡಿಯಲ್ಲಿ ನಿಮ್ಮ ಮುಂದೆ. ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದಗಳು. ಇದೀಗ ಚಿತ್ರ ನಟಿಯಾದಂತಹ ರುಕ್ಮಿಣಿ ವಸಂತ ಅವರು ಈ ಒಂದು ಕಾರ್ಯಕ್ರಮದ ಸ್ಟಾರ್ ಅಟ್ರಾಕ್ಷನ್ ಒಂದೆರಡು ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯ ಮೂಲಕ ಅವರನ್ನ ಬರಮಾಡಿಕೊಳ್ಳೋಣ. ಕಾಂತಾರ ಬೆಡಗಿ ರುಕ್ಮಿಣಿ ವಸಂತ ಒಂದೆರಡು ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೀನಿ. ಚಪ್ಪಾಳೆ ಹೊಡಿಲಿಲ್ಲ ಅಂದ್ರೆ ಅವ್ರು ಮಾತಾಡಲ್ವಂತೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ದಿಗ್ಗಜರಿಗೆ, ಹಿರಿಯರಿಗೆ, ಗೌರವಾನ್ವಿತರಿಗೆ, ಸಮಾರಂಭಕ್ಕೆ ಹಿರಿಯರಿಗೆ, ಮಾಧ್ಯಮ ಮಿತ್ರರಿಗೆ, ಪ್ರೇಕ್ಷಕರಿಗೆ, ಮೊಬೈಲ್ ಟಿವಿಲಿ ನೋಡ್ತಿರೋ ವೀಕ್ಷಕರಿಗೆ ಹೃದಯದ ನಮಸ್ಕಾರಗಳು. ಇಷ್ಟು ದೊಡ್ಡ ಕಾರ್ಯಕ್ರಮಕ್ಕೆ, ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನ್ನಂಥ ಯುವ ನಟಿಯನ್ನು ಆಹ್ವಾನಿಸಿರೋದು ಒಂದು ದೊಡ್ಡ ಗೌರವ. ನಾನು ಅದನ್ನು ಅತ್ಯಂತ ವಿನಯಪೂರ್ವಕವಾಗಿ ಒಪ್ಕೊಂಡು ಬಂದಿದ್ದೀನಿ. ಚಿಕ್ಕ ವಯಸ್ಸಿಂದ ಹಲವಾರು ಕಲಾ ಪ್ರಕಾರಗಳನ್ನು ನೋಡ್ಕೊಂಡು ಬಂದಿರೋ ನನಗೆ ಬೆಂಗಳೂರು ಎಲ್ಲ ಕಲೆಗಳಿಗೂ ನೆಲೆ ಅಂತ ತುಂಬ ಹೆಮ್ಮೆ ಆಗತ್ತೆ. ಭರತನಾಟ್ಯಂ, ಯಕ್ಷಗಾನ ನೃತ್ಯ ಕಲೆ ಇರಲಿ, ಕರ್ನಾಟಿಕ್ ಹಿಂದೂಸ್ತಾನಿ ಗಾನ ಕಲೆ ಇರಲಿ, ಜಾನಪದ ಕಲೆಗಳಿರಲಿ, ನಾಟಕ ಇರಲಿ, ಸಿನಿಮಾ ಇರಲಿ, ಬೆಂಗಳೂರು ಎಲ್ಲ ಕಲೆಗೂ ನೆಲೆ. ಸಿನಿಮಾ ಈ ಎಲ್ಲ ಕಲೆಗಳನ್ನು ಬಳಸ್ಕೊಳ್ಳೋ ಆಡಿಯೋ ವಿಜುವಲ್ ಮಾಧ್ಯಮ. ಒಂದು ದೇಶದ, ರಾಜ್ಯದ ಜನರ ಕಲೆ, ಸಂಸ್ಕೃತಿ, ಜೀವನ ಶೈಲಿ ಸಿನಿಮಾ ಪ್ರಸ್ತುತಪಡಿಸುತ್ತದೆ. ನಮ್ಮೂರಲ್ಲಿ ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಆದಾಗ ಪ್ರಪಂಚದ ಸಂಸ್ಕೃತಿ ನಮ್ಮೂರಿಗೋಸ್ಕರ ಬಂದ ಹಾಗೆ. ಇಲ್ಲಿ ಎಲ್ಲ ಸಿನಿರಸಿಕರು ಬರ್ತಾರೆ, ಒಬ್ಬರನ್ನೊಬ್ಬರು ಭೇಟಿ ಆಗ್ತಾರೆ, ಸಿನಿಮಾ ಕಲೆ ಬಗ್ಗೆ ಮಾತಾಡ್ತಾರೆ, ಹೊಸ ಪರಿಚಯ ಆಗತ್ತೆ, ಹೊಸ ವಿಷಯ ತಿಳ್ಕೊಳ್ತಾರೆ. ಒಟ್ಟಾರೆ ಕಲೆ, ಕಲಾ ಟೆಕ್ನಿಷಿಯನ್ಸ್ ಎಲ್ಲರೂ ಕಲಿತಾರೆ, ಬೆಳೀತಾರೆ. ಇಂಥ ಯಶಸ್ವಿ ಆಗಕ್ಕೆ ಆಯಾ ಜಾಗದ ಸಂಯೋಜಕರು, ಅಧಿಕಾರಿಗಳು, ಕಾರ್ಯಕರ್ತರು ಎಲ್ಲರ ಪರಿಶ್ರಮ ಇರುತ್ತೆ. ಬೆಂಗಳೂರಲ್ಲಿ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಿರೋ ಚಲನಚಿತ್ರ ಅಕಾಡೆಮಿಯವರಿಗೆ, ಫಿಲ್ಮ್ ಚೇಂಬರಿಗೆ, ಸರ್ಕಾರಕ್ಕೆ ನಾನು ಶುಭಾಶಯಗಳು ತಿಳಿಸ್ತಾ ಈ ವರ್ಷ ಮತ್ತಷ್ಟು ಯಶಸ್ವಿ ಆಗಲಿ ಅಂತ ಸಿರಿಗರ ನಮ್ಗೆಳ್ಗೆ ಜೈ ಹಿಂದ್, ನಮಸ್ಕಾರ. ರಾಷ್ಟ್ರ ಮಟ್ಟದಲ್ಲಿ ಇವರ ಸಿನಿಮಾ ಖ್ಯಾತಿ ಮುಂದುವರಿತಾ ಇದೆ. ಇದೇ ರೀತಿಯಾಗಿ ಮುಂದುವರಿಯಲಿ ಅಂತ ನಾವು ಕೂಡ ಆಶಿಸೋಣ. ಥ್ಯಾಂಕ್ ಯು ಸೋ ಮಚ್ ರುಕ್ಮಿಣಿ ವಸಂತ ಅವರೇ. ಇದೀಗ ಸಿಗ್ನೇಚರ್ ಫಿಲ್ಮ್ ಬಿಡುಗಡೆ ನಿಮ್ಮ ಮುಂದೆ. ಬಹುಭಾಷಾ ನಟರಾದಂತಹ ಶ್ರೀ ಪ್ರಕಾಶ್ ರಾಜ್ ಸರ್ ಕಡೆಯಿಂದ ರಿಮೋಟ್ ಒತ್ತುವ ಮೂಲಕ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.